ಹಲೋ, ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಥ್ಯಾಂಕ್ ಯು. ಏನ್ ಮಾಡ್ತಾ ಇದೀಯಾ? ಯಾರಂತ ಗೊತ್ತಾಗಿಲ್ಲ. ಯಾರು ಪೂಜಾ ತಾನೇ ಇದು? ಹೌದು. ಏ ಕೋತಿ. ಪವನ. ಓಕೆ, ಥ್ಯಾಂಕ್ ಯು. ನೋಡು ಕಂಡಿಡಿಯಕ್ಕೆ ಇಷ್ಟೊತ್ತು ಬೇಕು ನಿಂಗೆ. ಸರಿ ಸರಿ ಸರಿ, ನಾನು ರೆಡಿ ಆಗ್ತಿದ್ದೀನಿ, ಮತ್ತೆ ಮಾಡ್ತೀನಿ. ಎಲ್ಲೋಗಕ್ಕೆ? ಅಲ್ಲಿ ಯಾರೋ ಹೊರಗಡೆ ಕಾಯ್ಕೊಂಡ್ ಕೂತವ್ರಪ್ಪ. ನಿನ್ನ ಯಾರಂತಾನೆ ಗೊತ್ತ. ಹಲೋ ಹಲೋ, ಯಾರು? ಇದ್ಯಾರು ಮಾತಾಡ್ತಿರೋದು? ಫ್ರೆಂಡ್ ನಾನು. ನಿಂಗೇನು ಹೆಸರಿಲ್ವಾ? ವೇದ 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 ಸೈಡ್ ನಿಮ್ಗೆ ಕೇಳಿಸಿಲ್ಲ. ಯಾವ್ದು ನಂಬರು? ಗುಬೆ, ಅವಳೇನೋ ಯಾರೋ ನೋಡಕ್ ಬಂದವ್ರು ಅಂತಲ್ಲ, ಏನು ಅವ್ರ ಮನೇಲಿ ಏನು ಹುಡುಗನ್ ತೋರಿಸ್ತವ್ರ ಎಷ್ಟು ಚಿಕ್ಕ ವಯಸ್ಸಿಗೆ? ಅಲ್ಲಲ್ಲ, ನಮ್ಮ ಅಣ್ಣ ಬಂದವ್ರೆ. ಹ್ಞೂ, ಏನಂತ ಅದಕ್ಕೆ? ಲಗೇಜ್ ತಂದವನೆ, ತಕೊಬರಕ್ ಹೋಗ್ಬೇಕು. ಓ, ನಿಮ್ಮ ಅಣ್ಣ ಬಂದವ್ರೆ ಅಂತ ಈ ಪಾರ್ಟಿ ರೆಡಿ ಆಯ್ತವಳ ಇವಳು? ಇಲ್ಲ, ಅವಳು ಅವ್ಳ ಬರ್ಡೇ ಅಂತ ರೆಡಿ ಆಗ್ತಿದ್ದಾಳೆ. ನಾನ್ ನನ್ ಜೊತೆ ಬಾ ಅಂತಿದ್ದೆ, ಆಮೇಲೆ ಬಂದ್ ರೆಡಿ ಆಗಿ ಅಂತಿದ್ದೀನಿ. ಅವಳೆ ಅವ್ಳ ಕ್ಲಾಸ್ ಹೋಗಕ್ಕ. ಯಾಕೋ ಡೌಟ್. ಅಯ್ಯೋ 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 ಅಯ್ಯೋ, ಏನವಳು ಈ ಪಾರ್ಟಿ ರೆಡಿ ಆಯ್ತವಳಲ್ಲ, ಕೊಡೋಳ್ಗೊಂಚೂರು. ಅವ್ಳದ್ ಬರ್ಡೇ ಇಲ್ಲ ಅಂದ್ರೆ ಹೆಂಗೋ? ಯಾವಾಗೂ ಒಂದ್ ಇರಪ್ಪ ಮಾಡ್ತೀವಿ. ಏಯ್ ಮಾಡುವಂತೆ. ಒಂದೇ ಒಂದ್ ಏನೋ ಕೇಳ್ಬೇಕಾಯ್ತು, ಕೇಳ? ಕೇಳು. ನಿನ್ನಲ್ಲ ಕಣೆ, ವೇದ ಕೋತಿ, ಕೊಡೋವಳ ಕೈಲಿ. ಕೇಳಿಸ್ತೈತೆ? ಏಯ್ ಹೊಸಿ ಮೊಬೈಲ್ನ ಕಿವಿ ಹತ್ರ ಮಡಿಕೊಂಡು ಮಾತಾಡೋ. ಇವ್ರಿಗೊಂದು ಇರಪ್ಪ ಒಂದ್ ಸೆಕೆಂಡ್. ಹಂಗೆ ಎಲ್ಲೇ ಇದು ಮಾತಾಡ್ಬೇಕು. ಹಲೋ. ಹಲೋ. ಲೇ, ರಾತ್ರಿಯಿಂದ ಮಾಡ್ತಿದ್ದೀನಿ, ಬಿಜಿ ಬಿಜಿ ಬಿಜಿ. ಅಪ್ಪ, ನಮ್ದು ಬರ್ಡೇ ಏನ್ ಅನ್ಕೊಂಡ್ಬಿಟ್ಟಿದ್ಯಾ? ನಂಗೇನ್ ಫ್ಯಾನ್ಸ್ ಇಲ್ಲ ಅನ್ಕೊಂಡ್ಬಿಟ್ಟ, ಫ್ರೆಂಡ್ಸ್ ಇಲ್ಲ ಅನ್ಕೊಂಡ್ಬಿಟ್ಟ. ಗೊತ್ತು ಗೊತ್ತು ಗೊತ್ತು, ಊರ್ ತುಂಬಾ ಅವ್ರೆ ನಿಂಗೆ ಎಲ್ರು ಅಂತ. ಆದ್ರೂ ಒಂದ್ ಚೂರಾರು ಪುರ್ಸೊತ್ ಕೊಡು. ಫೋನ್ ಪಾಪ ಏನ್ ಪಾಪ ಮಾಡಿತ್ತ? ಅಯ್ಯೋ ನಿಜ. ಅಯ್ಯೋ ಮನೆ ಕಡೆಯಿಂದ ರಿಲೇಷನ್ಸ್ ಎಲ್ಲ ಮಾಡ್ತಾನೆ ಇದಾರೆ. ಒಂದೇ ನಿಜ ಮಾಡ್ತೀವಿ. ಇರೋ ಒಂದು 2 ಮಿನಿಟ್ಸ್, 5 ನಿಮಿಷ ಆಮೇಲೆ ಮಾಡ್ತೀವೋ. ಯಾರೋ ನಿನ್ನ ಹೆಸರು ಗೊತ್ತಿಲ್ಲ. ಲೇ, ಪವನ್ ಅನ್ಬಿಟ್ಟು ಇದ್ಯಾಕೆ? ಪವನ್ ನಿನ್ ಫ್ರೆಂಡೇ? ನನ್ ಫ್ರೆಂಡ್ ಇವನ? ನನ್ ಫ್ರೆಂಡ್ ನಂಗೆ ಇದೆ ಅಂತ ಇದೆಯಾ? ಅಲ್ಲೇ ನೀನೇನಾ? ನೋಡು, ಯಾರೋ ಬೇರೆ ನಿಂತ್ಕೊಂಡು ಪವನ್ ಇದ್ದಾನೆ ಅಂದಲ್ವಾ, ಅದಕ್ಕೆ ನಾನು ಹಂಗೆ ಅನ್ಕೊಂಡಿದ್ದು. ಇಬ್ರು ಹೆಂಗ ಆಡ್ತಾ ಇದ್ದೀರಾ ಅಂದ್ರೆ ಓತಿ ಕ್ಯಾತಗಳ. ಲೇ ಸರಿ, ಇದು ಆಮೇಲೆ ಬಂದ್ ಮಾಡ್ತಿದ್ದೆ. ಯಾರೋ ಮಾತಾಡಿದ್ದು ಮಾತಾಡಿದ್ದೆ. ಯಾಕೆ ಹಿಂಗ ಆಡ್ತಿದ್ಯಾ ನೀನು? ಅಯ್ಯೋ, ಬೇಡ, ಡೋಂಟ್ ಗೋ. ಕ್ಲಾಸ್ ಐತೆ, ಮತ್ತೊಂದು ಸಾರಿ ಇಸ್ಕೊಡ್ತಾರೆ. ಹಲೋ, ಅವಳಿಗೆ ಯಾಕೆ ಕಾಲೇಜ್ಗೆ ಹೋಗ್ಬೇಡ ಅಂತಿದ್ಯಾ? ನಿನ್ ಜೊತೆ ಊರ್ ಸುತ್ಬೇಕಾ? ಹಂಗೆ ನಾವು ಈಗ ಇರಪ್ಪ, ನನ್ ಕಾಲ್ ಬರ್ತೀನಿ ನಂಗೆ. ಲೇ, ನಂದೇನ್ ಫೋನ್ ಅಲ್ವಾ? ವ್ಯಕ್ತಿಯು ನಿಮ್ಮ ಕರೆಯನ್ನು ಹೋಲ್ಡ್ ನಲ್ಲಿ ಇರಿಸಿದ್ದಾರೆ. ಹಲೋ. ಲೇ, ನನ್ ಫೋನ್ಗೆ ಬೆಲೆ ಇಲ್ವಾ? ಅದ್ಯಾರೋ ಫೋನ್ ಮಾಡಿದ್ರು ಅಂದ್ಬಿಟ್ಟು ಅಲ್ಲಿ ಕುಯ್ತಾ ಬಿದ್ದಿದ್ಯಲ್ಲ ನೀನು. ನಮ್ಮ ಹುಡುಗ ಕಾಲ್ ಮಾಡಿದ್ದ. ನಾನೇ ನಿಮ್ ಹುಡುಗಿನ ಹಂಗಾರೆ? ಏನ್ ಹೇಳು. ನನ್ ಫೋನ್ ಬಿಟ್ಬಿಟ್ಟು ಇಲ್ಲಿ ಮಾಡಿರೋರು ಬೆಲೆ ಕೊಡಲ್ಲ, ಇಲ್ದದವ್ರು ನುಡಿಕೊಂಡು ಹೋಗೋದು. ಥೂ, ನಿನ್ ಜನ್ಮಕ್ಕೆ ಹೋಗೋದಕ್ಕೆ. ಮೈ ಗಾಡ್, ನೀನು ನನ್ ಬರ್ಡೇ ದಿನ ಬೈತಾ ಅವನನ್ನ. ಹಲೋ. ಹಲೋ ಪೂಜಾ, ಹಾ, ನಿಂಗ್ ಲೂಜಾ? ಏನ್ ಮಾಡಿದೆ ನಾನು? ನಮ್ಮ ಹುಡುಗ ಮಾಡ್ತಾವನೆ ಹಂಗೆ ಹಿಂಗೆ ಅಂತ ಏನು ಬಿಲ್ಡಪ್ ತಗತ್ತಿಯಲ್ಲ, ಏನು ಫೋನ್ ಮಾಡಿದವ್ರು ನಮ್ಗೆ ಬೆಲೆ ಇಲ್ವಾ? ಅಯ್ಯೋ, ನಾನು ಹಂಗಂತ ಹೇಳಿದ್ನ, ಇವತ್ತು ಬರ್ಡೇ ದಿನ ಬಿಜಿ ಇರ್ತೀನಿ. ಅಯ್ಯೋ ಅಯ್ಯೋ ಅಯ್ಯೋ, ಏನು ಕಡ್ದು ಕಟ್ಟೆ ಆಗ್ತೇ ಹುಡ್ತಬ್ಬ ದಿವಸ, ಗೊತ್ತು? ಜಾಸ್ತಿ ಆಡ್ಬೇಡ, ಏನೋ ವಿಶ್ ಮಾಡಿದವ್ರಿಗೆ ಬೆಲೆ ಕೊಡೋದು ಕಲ್ತ್ಕೋ. ಥ್ಯಾಂಕ್ ಯು. ಏನು ನಿನ್ನ ಮುಖ ಥ್ಯಾಂಕ್ ಯು? ಆಡ್ತೀಯಾ ಅಂದರು. ಅಬ್ಬಬ್ಬಬ್ಬ, ಹೊಸಿ ಆಡಲ್ಲ. ನಾನು ಇವಾಗ ಬೈಕ್ ಮೇಲಿದ್ದೀನಿ, ನನಗೆ ಕೇಳಿಸ್ತಿಲ್ಲ. ಸೊ ಮತ್ತೆ ಮಾಡ್ತೀನಿ. ಬೇಡ ಬೇಡ, ಒಂದೇ ಒಂದು ಮಾತು ಕೇಳಬೇಕು ಪೂಜಾ. ಹ್ಞೂ ಹೇಳು. ನಿಂಗೆ ಲೂಜಾ? ನಾನು ಕಾಲ್ ಇಡ್ತೀನಿ, ಆಮೇಲೆ ಮಾಡ್ತೀನಿ. ಮಾಡಬೇಡ, ಆ್ಯಕ್ಚುಲಿ ನಿಂಗೆ ಬರ್ಡೇ ವಿಶ್ ಮಾಡಕ್ಕೆ ಮಾಡಿರೋದು. ಯಾರು ಹೇಳು? ನಾನು ಅಯ್ಯೋ, ನನ್ನ ಬರ್ಡೇ ದಿನಕ್ಕೆ ಯಾರು ಮಾಡ್ತಿದ್ದಾರೆ, ನಾನು ಯಾರಂತ ತಿಳ್ಕೊಂಡ್ಲಿ? ಅಲ್ಲಲ್ಲಲ್ಲಲ್ಲಲ್ಲ, ಆಗಿಂದ ಉದ್ದುದ್ದ ಮಾತಾಡ್ತಾ ಇದ್ದಲ್ಲ. ಆ್ಯಕ್ಚುಲಿ ಮಾತಾಡ್ತಿರೋದು ಈ ಕಡೆಯಿಂದ. ಯಾರು? RJ ಸುನಿಲ್ ಅಂತ ಪೂಜಾ. ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ನೀವು ಒಬ್ರೇನೋ? ನಿಮ್ ಜೊತೆಗಾರ ಯಾರು ಅವರಪ್ಪ? ಇದೊಂದೇ ಮಾಸ್ಟರ್ ಪೀಸು. ಕೇಳಿದ್ದೆ, ನೋಡಿರ್ಲಿಲ್ಲ. ಥ್ಯಾಂಕ್ ಯು ಸೋ ಮಚ್. ಓಕೆ, ಥ್ಯಾಂಕ್ ಯು ಪೂಜಾ. ಒನ್ಸ್ ಅಗೇನ್ ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಲಾಸ್ಟಲ್ಲಿ ಹುಡ್ತಬ್ಬ ದಿವಸ ಏನೋ ಒಂದು ಕೇಳಬೇಕು. ಕೇಳಿ ಪೂಜಾ. ಹೇಳಿ. ನೀನು ಲೂಸಾ?
ನಾವು ಲೂಸ್ ಏನಿಲ್ಲ, ನೀವ್ ಈ ತರ ಮಾಡಿದ್ರೆ ಲೂಸ್ ಆಗ್ಬಿಡ್ತೀವಿ. ಬಹಳ ವರ್ಷಗಳ ಹಿಂದೆ ಅಪ್ಪ ಯಾರ ಮೊಬೈಲ್ ನೋಡಲಿ ಟಿ ವಿಲಿ ನೋಡಲಿ ವೈರಲ್ ಆಗಿಬಿಟ್ಟಿದ್ರು ಇವರು. ಸೊ ಅವರೇ ತುಳಸಿ ಪ್ರಸಾದ್. ಸೊ ತುಳಸಿ ಪ್ರಸಾದ್ಗೆ ನಾನು 2ನೇ ಸಲ ಟ್ರ್ಯಾಪ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಸೊ ಈಗ ಎಲ್ಲೂ ಕಾಣಿಸ್ಕೊಳ್ತಾ ಇಲ್ಲ. ಯಾಕೆ ಕಾಣಿಸ್ಕೊಳ್ತಾ ಇಲ್ಲ, ಏನಾಗಿದೆ ತುಳಸಿ ಪ್ರಸಾದ್ಗೆ? ಹಲೋ ಹಲೋ ಹಲೋ, ಯಾರು? ಇದು ತುಳಸಿ ಅಣ್ಣನ ಮಾತಾಡೋದು? ಹಾಂ ಹೌದು. ಅಣ್ಣ ನಮಸ್ತೆ. ನಮಸ್ತೆ. ಅಣ್ಣ ನಾನು ಚಂದು ಅಂತ ಅಂದ್ಬಿಟ್ಟು ಮಾತಾಡ್ತಾ ಇರೋದು. ಹಾಂ ಹೇಳಿ. ಹೆಂಗಿದ್ದೀರಿ ಅಣ್ಣ? ಹಾಂ ಚೆನ್ನಾಗಿದ್ದೀವಿ. ನೀವು ನಿಜವಲ್ಲ ಅವರೇನಾ ಅಥವಾ ಬೇರೆಯವ್ರು ಯಾರು ಫೋನ್ ಯೂಸ್ ಮಾಡಿ? ಇಲ್ಲ ಇಲ್ಲ, ನಾವೇ ಹೇಳಿ. ಇಲ್ಲ ಇದು ಅವಾಗಿನ ವಾಯ್ಸೇ ಬೇರೆ ಥರ ಐತೆ, ಈಗದೊಂದು ಬೇರೆ ಥರ ಐತೆ. ಇಲ್ಲ ಹೇಳಿ. ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಯಿತು. ಆರೋಗ್ಯ ಹುಷಾರೋಣ. ಹಾಂ ಆಯ್ತು. ಊಟ ಇನ್ನೂ ಇಲ್ಲ ಅಣ್ಣ, ಮಾಡಬೇಕು. ಹಾಂ ಎಲ್ಲೊಟ್ಟೋಗಿದ್ರಿ ಅಣ್ಣ ಇಷ್ಟು ದಿವಸ ನೀವು? ಇಲ್ಲೇ ಹಾಸನಲ್ಲೇ ಇದ್ದು. ಹೌದಾ? ಮತ್ತು ಈ ವಿಡಿಯೋ ಯಾವುದೂ ಬಿಡ್ತಾ ಇಲ್ಲ, ಮಾಡ್ತಾ ಇಲ್ಲ ನೀವು? ಇಲ್ಲ, ಈಗ ಸದ್ಯಕ್ಕೆ ಮಾಡ್ತಿಲ್ಲ. ಹಾಂ ಕೆಲಸ ಏನೇನೋ ಇದು ಮನೇಲಿ ಏನೇನೋ ಹೇಳ್ತಿದ್ದಾರೆ. ಅದಕ್ಕೆ ಮನೇಲಿ ಇದ್ದೇ ಇರ್ತದೆ ಅಣ್ಣ ಯಾವಾಗಲೂ ಕೆಲಸ. ಈಗ ಅವ್ರು ಹೇಳ್ದಂಗ ನಾವು ಮಾಡಲಿಲ್ಲ ಅಂತ ಹೇಳಿದ್ರೆ ನಮಗೆ ಇದ್ ಮಾಡ್ತಾರಣ್ಣ. ಕರೆಕ್ಟ್. ಸಪೋರ್ಟ್ ಕೊಡಲ್ಲ ಅವರು. ಈಗ ಏನಂತ ಹೇಳಿ ಒಂದ್ ವಿಡಿಯೋ ವೈರಲ್ ಆಯ್ತು ಅಂತ ಹೇಳಿದ್ರೆ ಮನೇಲಿ ದೊಡ್ಡ ಗಲಾಟೆ ಮಾಡ್ತಾರೆ. ಯಾಕಣ್ಣ ವೈರಲ್ ಆದ್ರೆ ಖುಷಿ ಪಡ್ಬೇಕು ತಾನೆ? ಎಲ್ಲ ಮನೆಯವರು ಹಂಗೆ ಇರ್ತಾರೆ. ಹೊಟ್ಟೆ ಉರಿ ಅಣ್ಣ ಜನಕ್ಕೆ. ನಿಜವಲ್ಲ ನೀವು ಬೆಳೆಯೋದು ಇಷ್ಟ ಇಲ್ಲ. ಒಂದು ಏನಂತ ಹೇಳಿದ್ರೆ ನಮ್ದು ಫ್ಯಾಮಿಲಿ ಇದೆಯಲ್ಲ ಇದೆ, ಅದು ದೊಡ್ಡ ದರಿದ್ರ ನಮ್ಗೆ. ಅಯ್ಯಪ್ಪ. ಅಂದ್ರೆ ಫ್ಯಾಮಿಲಿ ರಿಲೇಟಿವ್ಸ್ ಎಲ್ಲ ಇರ್ತಾರಲ್ಲ, ಅವ್ರು ಬಂದ್ಬಿಟ್ಟು ಹಾಕೊಡೋದೇ ಆಗುತ್ತೆ ನಮ್ಮ ಅಪ್ಪ ಅಮ್ಮಂಗೆ. ಅವರು ಬೇಡ ಅಂತ ಇದ್ ಮಾಡ್ಬಿಡ್ತಾರೆ. ಅದು ಏನಾಗುತ್ತೆ ನಮಗೆ ನೆಗೆಟಿವ್ ಆಗಿ ಇದಾಗ್ಬಿಡುತ್ತೆ. ಅಂದ್ರೆ ಅಣ್ಣ ಈಗ ಊಟದಲ್ಲಿ ಹಾಕೊಡ್ತಾವ್ರ ಅಥವಾ ಜ್ಯೂಸು ನೀರು ಆ ಥರ ಮಜ್ಜಿಗೆಲ್ಲ ಹಾಕೊಡ್ತಾವ್ರ? ಏನ್ ಅದೇನೋ ಮನೆಯವ್ರಿಗೆ ಹಾಕೊಡ್ತಾವ್ರೆ ಅಂದ್ರಲ್ಲ? ನಾನ್ ಹೇಳ್ತಿರೋದು ಹಂಗಲ್ಲ. ಮತ್ತೆ ಈಗ ನಮ್ದು ಯಾವ್ದಾರ ಒಂದ್ ವಿಡಿಯೋ ವೈರಲ್ ಆಯ್ತು ಅಂತ ಹೇಳಿದ್ರೆ ಅದನ್ನ ಹಾಕೊಡೋದು ಅಂತ ಹೇಳ್ತಿರೋದು. ಓ, ವಿಚಾರ ತಂದು ತಲೆಗೆ ತುಂಬೋದು ಅಂತ ಅವರೆಲ್ಲ ತುಂಬಿಡ್ತಾರೆ. ನಮಗೆ ಏನಂತ ವಿಡಿಯೋ ಮಾಡೋಣ, ಯಾವ್ದ್ರ ಮೇಲಂತ ಮಾಡೋಣ. ಹೌದು. ಒಂದ್ ಯಾವ್ದೋ ಒಂದ್ ಗಿಟಾರ್ ಇಟ್ಕೊಂಡ್ ಮಾಡಿದ್ವು, ಅದು ಟ್ರೋಲ್ ಆಗಿತ್ತು. ಹಾಕೊಂಡ್ ಬಂದ್ಬಿಟ್ಟು ನಮ್ಮ ಅಣ್ಣ ನಮ್ಮ ಕಸಿನ್ ಬ್ರದರ್ ಬಂದ್ಬಿಟ್ಟು ಹಾಕೊಟ್ಟೆ ಬಿಡೋದ ನಮ್ಮ ಅಮ್ಮಗೆ. ಈ ತರ ಮಾಡಿದ್ರೆ ಅವ್ರ ಅಣ್ಣ ಅಂತ ಅನ್ಸ್ಕೊಳಕ್ ನಮಗ್ ನಾಚಿಕೆ ಆಗುತ್ತೆ. ಅಲ್ಲ ಈಗ ಏನಂತ ಹೇಳಿದ್ ಸ್ವಲ್ಪ ಒಂದ್ 2 ತಿಂಗಳು ಫ್ರೀ ಆಗ್ಬೇಕು ಅಷ್ಟೇ. ಆಮೇಲೆ ನಾನು ಬೆಂಗ್ಳೂರ್ಗೆ ಹೋಗ್ಬಿಡ್ತೀನಿ. ಬೆಂಗ್ಳೂರ್ಗೆ ಹೋದ್ರೆ ನಾನು ಯಾರು ಹಿಡಿಯೋದಕ್ಕಾಗಲ್ಲ. ಪಕ್ಕ. ಏನ್ ಎಷ್ಟೊತ್ತು ಆಲ್ರೆಡಿ ಒಂದ್ 2 ವಿಡಿಯೋ ವೈರಲ್ ಆಯ್ತು ಈಗ್ಲೇ. ಈ ರೀಸೆಂಟ್ ಆಗೇ ಆಗಿರೋದು. ಇನ್ನ ಆಯ್ತಾನೆ ಇರ್ತೀರ ಬಿಡಿ. ನಮ್ಮನೇಲಿ ಹೆಂಗ್ ನಮ್ಮನೇಲಿ ಸುಮ್ನೆ ಆಗ್ತಾರೆ. ಅವ್ರು ಬಂದ್ಬಿಟ್ಟು ಹಾಕೊಡ್ತಾರಲ್ಲ, ಅದರಿಂದ ಅವ್ರು ರೈಸ್ ಆಗ್ತಾರೆ. ಅವ್ರ ಕಡೆ ಅವ್ರು ಏನ್ ಗೊತ್ತಾದ್ರೆ ಸುಮ್ನೆ ಆಗ್ತಾರೆ. ಅವ್ರು ಏನ್ ಕೇಳಕ್ ಹೋಗಲ್ಲ. ಮುಂದೆ ಹಾಕೊಟ್ಬಿಡ್ತಾರಲ್ಲ, ಆ ಟೈಮಲ್ಲಿ ಹಂಗಾಗುತ್ತೆ ಹಿಂಗಾಗುತ್ತೆ, ಮದ್ವೆ ತೊಂದರೆ ಆಗುತ್ತೆ, ಅದು ಇದು ಅಂತ ಏನೇನೋ ಹಾಕೊಟ್ಬಿಡ್ತಾರೆ. ನಾವು ಹಿಂಗಾಗುತ್ತೆ, ಏನ್ ಮಾಡೋದು? ಹೌದಾ? ಯಾಕೆ ನಿಮ್ಗೆ ಹುಡುಗಿ ಕೊಡಲ್ವಣ್ಣ? ಯಾಕೆ ಹಾಸನ ಅಂತ ಕೊಡ್ತಾ ಇಲ್ವಾ, ನಿಮ್ಗೆ ಅಂತ ಕೊಡ್ತಾ ಇಲ್ವಾ? ನಮಗೆ ಅಂತಾನೆ ಕೊಡ್ತಿಲ್ಲ. ಆದ್ರೆ ಏನ್ ಗೊತ್ತಾ, ಅದೊಂದು ಕಾಂಟ್ರವರ್ಸಿ ಆಯ್ತಲ್ಲ ಆ ಟೈಮಲ್ಲಿ. ಅದ್ರ ಬಗ್ಗೆ ಯಾರು ಕೇಳ್ತಿಲ್ಲ ಈಗ. ಮತ್ತೆ ಅದ್ರ ಬಗ್ಗೆ ಕೇಳ್ತಾನೆ ಇಲ್ಲ. ನಾನು ವಿಡಿಯೋ ಮಾಡಿ ಬಿಟ್ಟಿರೋದನ್ನ ಇದ್ ಮಾಡ್ತಿರೋದು. ಈಗ ರೀಲ್ಸ್ ಅದು ಇದು ಮಾಡ್ತೀನಲ್ಲ, ಡ್ಯಾನ್ಸ್ ಸಾಂಗು ಎಲ್ಲ, ಅದ ಅವ್ರಿಗೆ ಏನೋ ಒಂಥರ ಉರಿ. ಈಗ ಎಷ್ಟ್ ಜನ ಈಗ ಕಪಲ್ಸ್ ಇದ್ ಮಾಡೋದಿಲ್ಲ, ಇದ್ ಮಾಡಲ್ಲ ಅಂದ್ರೆ ಫ್ಯಾಮಿಲಿ ಅವರೇ ರೀಲ್ಸ್ ಮಾಡ್ತಿದಾರಪ್ಪ. ಹೌದು, ಅಪ್ಪ ಅಮ್ಮ ಮಕ್ಕಳು ಹಂಗೆಲ್ಲ ರೀಲ್ಸ್ ಮಾಡ್ತಿದ್ದಾರೆ. ಈ ತರ ಈ ಟೈಮಲ್ಲಿ ನಮ್ಮ ಅಣ್ಣಂದಿರು ಅವ್ರು ಇವ್ರು ರಿಲೇಟಿವ್ಸ್ ಅವ್ರು ಎಲ್ಲ ಬಂದ್ಬಿಟ್ಟು ಬತ್ತಿ ಇಡೋರೆ ಆಗುತ್ತೆ ಹೊರತು ಏನೋ ಮಾಡ್ಕೊಂಡಿದ್ದಾನೆ ಸುಮ್ನೆ ಅಂತ ಇರೋದಕ್ಕೆ ಬಿಡೋದಿಲ್ಲ. ಕೆಲವ್ರು ಹೊಟ್ಟೆ ಉರಿ ಇರ್ತದೆ ಅಣ್ಣ. ಏನ್ ಹೊಟ್ಟೆ ಉರಿ? ತಮ್ಮ ಬೆಳೆದ್ರೆ ಏನಪ್ಪಾ ಅವ್ರಿಗೆ ಹೊಟ್ಟೆ ಉರಿಯುತ್ತೆ? ಅಂದ್ರೆ ತಮ್ಮ ಬೆಳೆದ್ರೆ ಅಂದ್ರೆ ನಾನೀಗ ಅದೇ ನಮ್ಮ ಅಣ್ಣ ಅಂತ ಹೇಳಿದ್ನಲ್ಲ, ಕಸಿನ್ ಬ್ರದರ್ ಅಂತ. ನೀವ್ ಅಲ್ಲಿಗೆ ಹೋದ್ರ? ನಾನು ಆ ತರ ಹೇಳ್ತಿರೋದು. ಈಗ ಬೇರೆಯವ್ರ ಬಗ್ಗೆ ನಾನು ತಲೆ ಕೆಡಿಸ್ಕೊಳಕ್ ಹೋಗಲ್ಲ. ಯಾರು ಏನಂದ್ರು ಅಂತ. ಈಗ ಏನಾಯ್ತು ಅಂತ ಹೇಳಿ ನಮ್ದು ರಂಗೋಲಿ ಹೇಳದಲ್ಲಿದ್ದಾಗ ನಾವು ಅಲ್ಲೆಲ್ಲ ಬಂದ್ಬಿಟ್ಟು ಅಟ್ಯಾಕ್ ಮಾಡೋರು. ಯಾಕೆ ಹೊಡೆಯೋಕೆ ಬರೋರು ನಂಗೆ. ನಮ್ ಕಡೆ ರೋಡಲ್ಲಿ ಹೋಗ್ತಿದ್ರೆ ಹೊಡೆಯೋಕೆ ಇದ್ ಬರೋರು. ಆ ತರ ಮಾಡಿದ್ರೆ ನಮಗ್ ಏನಂತ ಬದುಕಕ್ಕಾಗುತ್ತೆ? ನಮಗ್ ಬದುಕ ಆಸೆನೆ ಹೋಗ್ಬಿಟ್ಟಿತ್ತು.
ಬೇಡ ಬೇಡ ಅಣ್ಣ, ದಯವಿಟ್ಟು ನಿಮ್ಮ ಕೈ ಮುಗಿತೀನಿ, ನೀವು ಆ ಥರ ನಿರ್ಧಾರಗಳು ತಗೋಬೇಡಿ. ಇಲ್ಲ ಕೇಳಿ, ಈಗ ರೀಸೆಂಟ್ ನನ್ನ ತಮ್ಮ ಡೆತ್ ಆಯ್ತು ಸೂಸೈಡ್ ಮಾಡ್ಕೊಂಡು. ಹಾಂ, ಅವ್ನು ಯಾವ್ದೋ ಲವ್ ಡಿಪ್ರೆಷನ್ ಇಂದ ಸೂಸೈಡ್ ಮಾಡ್ಕೊಂಡ್ರು. ನಿಮ್ದು ಯಾವ್ದೋ ಒಂದು ಒಳ್ಳೆ ವಿಡಿಯೋ ತೋರಿಸಿದೆ 2 ದಿನಕ್ಕೆ ರೆಡಿ ಆಗ್ಬಿಡೋನು ಅವನು. ಇಲ್ಲ ಆ ತರ ಅಲ್ಲ, ನೀವು ಬೇರೆ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಹಾಂ, ಆಯ್ತಾ? ಈಗ ಮನೇಲಿ ಎಲ್ಲರೂ ದುಃಖದಲ್ಲಿದ್ದಾರೆ. ಈ ಟೈಮಲ್ಲಿ ನಾನು ರೀಲ್ಸ್ ಮಾಡ್ಕೊಂಡು ಕೂತ್ಕೊಳ್ಳೋದಕ್ಕೆ ಅಯ್ಯೋ ಹಾರಾಡ್ಬಿಡ್ತಾರೆ. ಆ ತರ ಐತೆ. ಅವನ್ ಬೇರೆ ನನ್ನ ತಮ್ಮ ಸೂಸೈಡ್ ಮಾಡ್ಕೊಂಡ. ಈಗ ನಾವ್ ಏನು ಮಾಡೋದಕ್ಕಾಗಲ್ಲ. ಇನ್ನೊಂದ್ 2 ತಿಂಗಳು ಸೈಲೆಂಟ್ ಆಗಿರ್ಬೇಕು, ಆಮೇಲೆ ಸೈಲೆಂಟ್ ಆಗಿ ವೈಲೆಂಟ್ ಆಗ್ಬೇಕು ಅಷ್ಟೆ. ಸೈಲೆಂಟಾಗಿ ವೈಲೆಂಟ್ ಆಗಬೇಕು. ನಿಮ್ದು ಊರು? ಊರು ಅಣ್ಣ ನಮ್ಮದು ಇಲ್ಲಿ ಮೈಸೂರವ್ರು ನಾವು. ಮೈಸೂರ? ಹಾ ಹಾ ಹಾ. ಹ್ಞೂ, ಅದೇ ಈ ತರ ಆದ್ರೆ ಏನ್ ಮಾಡೋದು ಹೇಳಿ. ಎಲ್ಲ ನಮ್ ರಿಲೇಟಿವ್ಸ್ ಅವರೆಲ್ಲ ಬರೀ ಹಾಕೊಡೋರೆ ಆಯ್ತು ಅಂದ್ರೆ ಹೆಂಗ್ ಇದ್ ಮಾಡಕ್ ಆಗತ್ತೆ ಹೇಳಿ. ನಮಿಗೆ ಮನ್ಸಿದೆ, ಏನಂತ ಹೇಳಿದ್ರೆ ಒಂದ್ ಮದ್ವೆ ಆಗ್ಲಿ ಅಂತ ಸುಮ್ನೆ ಆಗಿದ್ದೀವಿ. ಒಂದೇ ಒಂದಣ್ಣ ಆಯ್ತು ಅಂತ ಹೇಳಿದ್ರೆ ಏನ್ ಗೊತ್ತಾ, ಮದ್ವೆ ಆಗ ಹುಡ್ಗಿನೂ ಕೋಣಗಿ ಒಳ್ಳೆ ಹಳೆ ಕಾಲದ ತರ ಇದ್ರೆ ನಮ್ಗೆ ಇಷ್ಟ ಆಗಲ್ಲ. ಏನಂತ ಹೇಳಿದ್ರೆ ಹೆಂಗಿದೆ, ನಮಗೆ ಸೆಟ್ ಆಗಂತದೇ ಇರ್ಬೇಕು. ಅಂದ್ರೆ ಯಾವ ತರ ಅಣ್ಣ? ಈಗ ನಮಿಗೂ ರೀಲ್ಸ್ ಇಷ್ಟ ಅಂದ್ರೆ ಅವ್ರಿಗೂ ರೀಲ್ಸ್ ಇಷ್ಟ ಇರ್ಬೇಕು. ಹಂಗೆ ನಮ್ಗೆ ಸಿನಿಮಾ ಹುಚ್ಚ ಇದೆ ಅಂತ ಹೇಳಿದ್ರೆ ಅವ್ರಿಗೂ ಸಿನಿಮಾ ಹುಚ್ಚಿರ್ಬೇಕು. ಆ ತರ ಇದ್ರೆ ಏನಾಗುತ್ತೆ, ನಾವ್ ಮ್ಯಾಚಿಂಗ್ ಆಗುತ್ತೆ. ಅವ್ರು ಎಜುಕೇಶನ್ ಅಂತ ಅವ್ರು ಹೋದ್ರೆ ಅವ್ರ ಎಜುಕೇಶನ್ ಅಲ್ಲಿ ಇರುತ್ತೆ, ಅವ್ರಿಗೆ ಮೊಬೈಲ್ ಕಂಡನೇ ಆಗಲ್ಲ. ಅಂತವ್ರ ಕಂಡ ನಮ್ಗೆ ಇಷ್ಟ ಆಗಲ್ಲ ಬಿಡಿ. ಅಂತವ್ರಿಗೆ ಏನ್ ಮದ್ವೆ ಆಗ್ಬಿಟ್ಟು ಏನ್ ಪ್ರಯೋಜನ ಅಂತ ಅಲ್ವಾ? ಬಿಟ್ಟು ಹೋಗ್ಬಿಡ್ತಾರೆ. ಯಾರಣ್ಣ? ನಮ್ನೆ ಬಿಟ್ಟು ಹೋಗ್ತಾರೆ, ಹೇಳ್ತಾ ಇಲ್ವಾ? ಅಲ್ಲ, ನೀವು ಯಾವ್ದೋ ಲವ್ ಗಿವ್ ಅಂತ ಏನೋ ಮಾಡಿಲ್ವಾ ನೀವು? ಈಗ ಸದ್ಯಕ್ ಲವ್ ಗಿವ್ ಅಂತ ಇದೆ ಇಲ್ಲ ಅಂತ ಹೇಳ್ತಿಲ್ಲ, ಏನೋ ಆಗಿದೆ. ಟೂಬೆ? ಅದು ಏನಂತ ಹೇಳಿದ್ರೆ ಪ್ರಾಬ್ಲಮ್ ಏನಂದ್ರೆ ಮೀಟಿಂಗ್ ಮಾಡಕ್ ಆಗಿಲ್ಲ. ವಿಡಿಯೋ ಕಾಲ್ ಅಲ್ಲೆಲ್ಲ ನೋಡಿದೀವಿ. ಏನಣ್ಣ? ಏನ್ ಮಾಮೂಲಿ ಫೇಸ್ ಮಾತಾಡಿರೋದು. ಅಯ್ಯೋ, ನನಗೆ ವಿಡಿಯೋ ಕಾಲ್ ಅಂದ್ರೆ ಭಯ ಆಯ್ತದೆ ಇವಾಗ. ಯಾತರ ಅಲ್ಲ, ಏನಾಗುತ್ತೆ ಗೊತ್ತಾ, ವಾಟ್ಸ್ಆಪ್ ಅಲ್ಲಿ ಮಾಮೂಲಿ ಕಾಲ್ ಮಾಡಿರೋದು. ಅಂದ್ರೆ ಮೀಟಿಂಗ್ ಏನಕ್ಕೆ ಆಗಿಲ್ಲ ಅಂತ ಹೇಳಿದ್ರೆ, ಅದೇ ನೀವು ಪಬ್ಲಿಕ್ ಬಂದ್ರೆ ಬಿಡಿ, ನೀವು ತುಂಬಾ ಫೇಮಸ್. ಅಂದ್ರೆ ಈಗ ಆ ತರ ಹುಡುಗಿ, ಆ ಹುಡುಗಿ ಹೆಂಗ್ ಗೊತ್ತಾ, ಆ ಹುಡುಗಿನೂ ರೀಲ್ಸ್ ಮಾಡ್ತಾಳೆ, ಆ ಹುಡುಗಿಗೂ ಫಿಲಮ್ ಅಲ್ಲಿ ಇಂಟ್ರೆಸ್ಟ್ ಇದೆ ಅಂತ ಹುಡುಗಿ ಆದ್ರೆ ಓಕೆ. ಏನಂತಾಳೆ ಅಣ್ಣ ನಿಮ್ನ? ಮಾಮೂಲಿ ಏನಂತ ಕರೀತ. ಬಟ್ ಏನಂತ ಹೇಳಿದ್ರೆ ಈಗ ಸದ್ಯಕ್ಕೆ ಇದಾಗಿದೆ, ಇದು ಬ್ರೇಕಪ್ ಆಗಿದೆ. ಬ್ರೇಕಪ್ ಆದ್ರೆ ನಾನೇ ಸದ್ಯಕ್ಕೆ ಸ್ಟಾರ್ಟಿಂಗ್ ಇದ್ರಲ್ಲಿ ಏನು ಇಲ್ಲ, ಡೈರೆಕ್ಟ್ ಆಗಿ ಒಂದ್ಸತಿ ಮೀಟಿಂಗ್ ಆಗತಕ್ಕ ಬೇಡ ಅಂತ. ಹೌದು. ಸುಮ್ನೆ ನಾವು ಏನಂದ್ರೆ ಒಂದ್ಸತಿ ಯಾಮಾರ್ಬಿಟ್ಟಿದೀನಿ, 2ನೇ ಸತಿ ಯಾಮಾರೋದಕ್ ನಂಗೆ ಇಷ್ಟ ಇಲ್ಲ. ಯಾರು ಹೇಳ್ಕೊಟ್ ಮಾಡ್ಸುದ್ರ ಅವಾಗ ಸ್ವಂತ ಬುದ್ಧಿನ್ ಮಾಡಿದ್ದು? ಇಲ್ಲ, ಅವರು ಪ್ಲಾನ್ ಮಾಡ್ಬಿಟ್ಟು ಮಾಡಿರೋದು. ಹೆಂಗೆ ಅಂತ ಹೇಳಿದ್ರೆ, ಈ ಇವ್ರು ಇದ್ದಾರಲ್ಲ ರಾಜ್ಕುಮಾರ್ ಫ್ಯಾನ್ಸ್. ರಾಜ್ಕುಮಾರ್ ಫ್ಯಾನ್ಸ್ ಅಂದ್ರೆ ಎಲ್ಲಾ ಫ್ಯಾನ್ಸ್ ಅಲ್ಲ, ಒಳ್ಳೆಯರಲ್ಲ, ಕೆಟ್ಟೋರು. ಈ ನೆಗೆಟಿವ್ ಟ್ರೋಲ್ ಮಾಡ್ತಿದ್ರಲ್ಲ ನನ್ನ, ಆ ನೆಗೆಟಿವ್ ಟ್ರೋಲ್ ಮಾಡೋರು ಪ್ಲಾನ್ ಮಾಡಿ ಹುಡುಗಿ ಹೆಸರಲ್ಲಿ ಮಾಡಿರೋದು. ಅದು ಆ ಟೈಮಲ್ಲಿ ಏನೋ ಆಗಿದಾಗೋಯ್ತು ಅಂತ ನಾವು ಮರ್ತ್ಬಿಟ್ಟು ಸುಮ್ನೆ ಇದೀವಿ. ಬಟ್ ಏನಂತ ಹೇಳಿದ್ರೆ ಆ ತರ ಫೇಕ್ ಆಗ್ಬಾರ್ದು ಅನ್ನೋದಕ್ಕೋಸ್ಕರ ವಿಡಿಯೋ ಕಾಲರ್ ಡೈರೆಕ್ಟ್ ಆಗಿ ಮಾತಾಡಿದೀವಿ. ಅವ್ರ ಊರು, ಹಾಸನ, ಆಲೂರು ಅಂತ ಎಲ್ಲ ಗೊತ್ತಾಗಿದೆ. ಬಟ್ ಏನಂತ ಹೇಳಿದ್ರೆ ತೀರಾ ಮುಂದುವರಿಯೋದ್ ಬೇಡ ಅಂತ ಸುಮ್ನಾಗಿದ್ದೀನಿ, ಡೈರೆಕ್ಟ್ ಮೀಟ್ ಆಗ ತನಕ. ಏನಕ್ಕೆ ಯಾಕೆ ಇನ್ನೇನು, ನಮ್ಮನೆಲ್ಲೂ ಮನೆ ಯಾವ್ದೋ ಒಂದು ನೋಡಿದ್ದಾರೆ, ಬಟ್ ನನಗೆ ಇಷ್ಟ ಆಗಿಲ್ಲ. ಬಟ್ ಏನಂತ ಹೇಳಿದ್ರೆ ಆ ಹುಡುಗಿ ಕ್ಯಾರೆಕ್ಟರ್ ಯಾವ ತರ ಅಂತ ನಾವ್ ತಿಳ್ಕೊಬೇಕಲ್ಲ. ಅಲ್ಲಿ ತನಕ ಸೈಲೆಂಟ್ ಆಗಿರೋದು. ಬೇಕಾದ್ರೆ ಅವ್ರು ತೋರ್ಸಿರೋ ಹುಡುಗಿನ ಮದ್ವೆ ಆದ್ರೂ ಆಗುತ್ತೆ. ಏನಾದ್ರು ನಮ್ದೇನಿಲ್ಲ, ಅವ್ರ ಮನೇಲಿ ಬೇಕಾದ್ರೆ ಒಪ್ಕೊಳ್ತಾರೆ. ಹುಡುಗಿ ಒಪ್ಕೊಂಡಿದಾರೆ ಅಂದ್ರೆ ಅವ್ರ ಮನೇಲಿ ಒಪ್ಕೊಳ್ತಾರೆ. ಬಟ್ ಏನಂದ್ರೆ 1 ವರ್ಷ ವೆಯ್ಟ್ ಮಾಡ್ಬೇಕು. ನಮಗೆ 1 ವರ್ಷ ವೆಯ್ಟ್ ಮಾಡತ್ತಂಗ ಇಲ್ವಂತೆ. ನಿಮ್ಗೆ ತಡ್ಕೊಳಕ್ ಆಯ್ತಲ್ಲ 1 ವರ್ಷ? ರೀ ಕರೆಕ್ಟಾಗಿ ಮಾತಾಡ್ರಿ. ಅಲ್ಲ ಅಂದ್ರೆ 1 ವರ್ಷ ವೆಯ್ಟ್ ಮಾಡಕ್ ಆಗಲ್ವಾ ಅಂತ? ಹಿಂಗಲ್ಲ ನಾವ್ ಹೇಳ್ತಿರೋದು, ನಾವ್ ತಡ್ಕೊಳ್ಳೋದಂತ ಅಲ್ಲ. ನಮ್ದು ಏನಂತ ಹೇಳಿದ್ರೆ ನಮ್ ತಮ್ಮ ಡೆತ್ ಆಗಿದೆಯಲ್ಲ, ಹಾಗಾಗಿ 1 ವರ್ಷದಲ್ಲಿ ಮದ್ವೆ ಸ್ವಂತ ತಮ್ಮನ? ಸ್ವಂತ ತಮ್ಮನೆ. ಅಯ್ಯೋ ಭಗವಂತ, ನೀವೇ ಯೋಚನೆ ಮಾಡಿ, ನಿಮ್ ಸ್ವಂತ ತಮ್ಮನ ಹೆಂಗ ಆಗಿದ್ರೆ ನೀವು ಬೇರೆ ತರ ಮಾತಾಡ್ತಿದ್ರ ಹೇಳಿ? ಸೋ ಸಾರಿ ಅಣ್ಣ. ಈ ತರ ಆಗಿದೆ ಪರಿಸ್ಥಿತಿ. ಈಗ ಏನ್ ಮಾಡಕ್ ಆಗಲ್ಲ. ನಮ್ದು ಸ್ವಲ್ಪ ಮದ್ವೆ ಲೇಟ್ ಆಗುತ್ತೆ, ಇನ್ನು 4 ತಿಂಗಳು 5 ತಿಂಗಳು ಲೇಟ್ ಆಗುತ್ತೆ. ತಕ್ಷಣಕ್ಕೆ ಏನು ಆಗೋ ಸ್ಟೇಜ್ ಅಲ್ಲಿ ಇಲ್ಲ.
ಏನ್ ಪರಿಸ್ಥಿತಿ ಅಂತ ಹೇಳಿದ್ರೆ ಮನೆ ಪರಿಸ್ಥಿತಿ ಬೇರೆ ತರ ಇದೆ, ದುಃಖದಲ್ಲಿದ್ದಾರೆ ಎಲ್ಲಾರು. ಈ ತರ ಪರಿಸ್ಥಿತಿ ಇರ್ಬೇಕಾದ್ರೆ ನಾನು ನೋವು ಮಾಡಿದೀನಿ, ಈಗಲೇ ಮದ್ವೆ ಆಗ್ಬೇಕು, ಮುಂದಿನ ವರ್ಷ ಆಗ್ಬೇಕು ಅಂತ ಹೇಳಿದ್ರೆ ಆಗಲ್ಲ. ಅವ್ರು ಯಾವ ಟೈಮಲ್ಲಿ ಇದ್ ಮಾಡ್ತಾರೋ ಅವ್ರು ಮದ್ವೆ ಮಾಡ್ಬಿಡ್ಲಿ ಅಂತ ಸುಮ್ನೆ ಆಗ್ಬಿಟ್ಟಿದ್ದೀನಿ. ಈಗ ನಮ್ಮ ಮನೆ ಪರಿಸ್ಥಿತಿ ಹೆಂಗಿದೆ ಅಂತ ಹೇಳಿದ್ರೆ ನಾವ್ ಮಾತಾಡೋದು ಕೆಳಗಡೆ ಕೇಳಿಸುತ್ತೆ. ಕೆಳಗಡೆ ಅಂದ್ರೆ ನಮ್ದು ಡಿಪ್ಲೆಸಿಸ್ ಮನೆ ಇದೆ, ಅದ್ ಕೆಳಗಡೆ ನಾವು ರೂಮಲ್ಲಿ ಮೇಲ್ಗಡೆ ಮಾತಾಡಿದ್ರು ಕೆಳಗಡೆ ಕೇಳಿಸುತ್ತೆ. ಹಾಗಾಗಿ ಅವ್ರು ಇದ್ದಾಗ ನಾವ್ ಏನು ಮಾಡೋದಕ್ಕಾಗಲ್ಲ, ಅವ್ರು ಇಲ್ದಾಗ ಏನಾರ ಹಾಡ್ ಮಾಡ್ಬೇಕು ಅಷ್ಟೇ. ಯಾಕಂದ್ರೆ ನಮ್ದೊಂದು ಏಜ್ ದಾಟ್ ಆಗಿ ಹೋಗ್ಬಿಟ್ಟಿತ್ತು. ಏಜ್ ದಾಟ್ ಆದ್ಮೇಲೆ ಬೈಸ್ಕೊಳ್ಳೋದು ಅಂದ್ರೆ ಆಗಲ್ಲ. ಹೊಡ್ಸ್ಕೋಬಹುದು ಬೇಕಾರೆ. ಎಲ್ಲಿ ರೀ ನೀವೇ ಯೋಚನೆ ಮಾಡಿ, 31 ವರ್ಷದ ಹುಡುಗ ನಿಮ್ ಅಪ್ಪ ಬಂದ್ಬಿಟ್ಟು ಇದ್ ಮಾಡ್ತಿ ಅಂತ ಹೊಡಿದ್ರೆ ನೀವು ತಡ್ಕೊಂಡಿರ್ತೀರಂದ್ರೆ? ಅಣ್ಣ ಅಪ್ಪ ಅಮ್ಮ ಹೊಡಿದೆ, ಅವ್ರಿಗೆ ಅಧಿಕಾರ ಇಲ್ಲ ಅಷ್ಟೂನು. ನೀವು ಚೆನ್ನಾಗ್ ಅಂತೀರಲ್ಲ ಒಳ್ಳೆ ಕೋತ್ಕೋತಿತರ. ನಾನ್ ಹೇಳಿದ ಆತರ ಅಲ್ಲ ಕಣ್ರಿ. ಏನು ಹೇಳ್ಬಿಡಿ ಬಿಡಿ. ಬಟ್ ಕೈ ಮುಗಿದು ನಿಮ್ನ ಕಳಕಳಿಯಿಂದ ನಾನು ಕೇಳ್ಕೊಳ್ಳೋದು ಇಷ್ಟೇ ಅಣ್ಣ, ದಯವಿಟ್ಟು ನೀವು ಆದಷ್ಟು ಬೇಗ ನೀವು ಬರಬೇಕು ಸೋಷಿಯಲ್ ಮೀಡಿಯಾಗೆ. ಬರ್ತೀವಿ ಪ್ಲೀಸ್. ಬರ್ತೀವಿ ಆಲ್ರೆಡಿ ಬಂದ್ ಆಗಿದೆ. ವಾ ಇಲ್ಲ ಅಂತ ಏನಲ್ಲ, ಯೂಟ್ಯೂಬ್ ಅಲ್ಲೆಲ್ಲ ಬಿಡ್ತಿದೀವಿ. ನಮ್ ಫೋನು ಹೋಗ್ಬಿಟ್ಟಿದೆ. ಎಲ್ಲಿಗೆ? ಮೊಬೈಲ್ ಹಾಳಾಯ್ತು ಅಂತ ಹೇಳಿ. ಅದು ರೆಡಿ ಮಾಡ್ಸೋದಕ್ಕೆ ಮಿನಿಮಮ್ 1,000 ದುಡ್ಡು ಇಟ್ಕೋಬೇಕು. ಈಗ ನಾನ್ ಫೋನ್ ಪೇ ಮಾಡ್ತೀನಿ ಬಿಡಿ. ಬೇಡ ಬಿಡಿ, ಫೋನೇ ಹೋಯ್ತಂದ್ರೆ ಇನ್ನೇನು ಫೋನ್ ಪೇ ಎಲ್ಲ ಮಾಡ್ತೀರಾ? ಬೇಸಿಕ್ ಸೆಟರ್ ಯೂಸ್ ಮಾಡ್ತಿದ್ದೀವಿ ಈಗ. ಇಲ್ಲ ಅಣ್ಣ, ನಾನು ನಿಮ್ಗೆ ಹೆಲ್ಪ್ ಮಾಡಲೇಬೇಕು ನಾನು. ಆಯ್ತು ಮಾಡಿರಂತೆ. ಅದೇ ಈಗ ಇಲ್ಲ ನೀವು ದಯವಿಟ್ಟು ನೀವು ಇದನ್ನ ರಿಜೆಕ್ಟ್ ಮಾಡ್ಬಾರ್ದು, ನಂಗೆ ಮನ್ಸಿಗೆ ಬೇಜಾರಾಯ್ತದೆ. ಆಯ್ತು ಇದೇ ನನ್ನ ನಂಬರ್ ಫೋನ್ ಪೇದು. ಹಾ ಕಳಿಸ್ತೀನಿ, ದುಡ್ಡು ಶುರು ಹಚ್ಕೊಳ್ಳಿ ನೀವು. ಯಾವ್ದೇ ಕಾರಣಕ್ಕೂ ನಿಲ್ಬಾರ್ದು. ಒಂದ್ ಟೈಮಲ್ಲಿ ಹೆಂಗಿದ್ರಿ ಅಣ್ಣ ನೀವು? ಅಲ್ಲ ಈಗ ಏನು ಗೊತ್ತಾ, ಮನೆ ಪರಿಸ್ಥಿತಿ ಹಿಂಗಿರೋದ್ರಿಂದ ನಾವು ಬೆಂಗಳೂರು ಹೋಗೋ ತಕ್ಕ ಏನು ಮಾಡೋದಕ್ಕಾಗಲ್ಲ. ಅಲ್ಲ ಎಲ್ಲಾ ಪರಿಸ್ಥಿತಿ ಒಂದೇ ತರ ಇರಲ್ಲ ಯಾವಾಗ್ಲೂ. ಅಲ್ಲ ನಾವ್ ಹೇಳೋದ್ ಕೇಳಿ ಒಂದ್ ನಿಮಿಷ, ಏನಾಗುತ್ತೆ ಗೊತ್ತಾ, ಈ ಟೈಮಲ್ಲಿ ನಾವು ವೈರಲ್ ಆದ ಅಂತ ಹೇಳಿದ್ರೆ ಮನೆಯಲ್ಲಿ ಒದ್ದು ಓಡಿಸ್ತಾರೆ. ಆ ತರ ನಮಗ್ ಜೀವನ ನಂಗೆ ಬೇಡ. ನಂಗೆ ಅಲ್ಲ ನಿಮ್ಗೆ ಪ್ರೀತಿ ಪ್ರೇಮದಿಂದ ಮನೇಲಿ ಇದ್ರೆ ನಾನೀಗ ಮುಂದೆ ಅಟ್ಲೀಸ್ಟ್ ಈಗ ಮಾಡ್ಕೊಂಡು ಹೋಗ್ಬೋದು. ಏನು ಇನ್ನೊಂದ್ 2 ದಿನ ಬೆಂಗಳೂರಿಗೆ ಹೋಗಿ ಸೆಟ್ಲ್ ಆಯ್ತು ಅಂತ ಹೇಳ್ರಿ ಯಾರು ಕೇಳ್ತಾರ ನನ್ನ? ಎಲ್ಲಿರ್ತೀರಣ್ಣ ಬೆಂಗಳೂರಲ್ಲಿ ಬಂದ್ರೆ? ಬೆಂಗಳೂರಿಗೆ ಬಂದ್ರೆ ನೋಡ್ಬೇಕು, ಮೈಕೋಲೇಔಟ್ ಆ ಕಡೆ ಎಲ್ಲಾದ್ರೂ. ಸಿಗೋಣ ದಯವಿಟ್ಟು ಬಂದ್ರೆ. ಬಂದ್ರೆ ಸಿಗ್ತೀವಿ, ಫೋನ್ ಮಾಡ್ತೀವಿ. ನಿಮ್ಮ ಹೆಸರು ಚಂದು ಅಲ್ವಾ? ಯಾವ ನನ್ ಮಗ ಹೇಳಿದಂಗಂತ ನೀವೆಲ್ವಾ ಹೇಳಿ? ಯಾವ ಕಿವಿಲ್ ಕೇಳಿಸ್ಕೊಂಡ್ರಿ? ಏನ್ ಹೇಳಿ ಹೆಸರು? ಹೆಸ್ರಾ ಮರ್ತ್ಬಿಟ್ರ ನನ್ನ ಅಷ್ಟ್ ಬೇಗ? ಮರ್ತಿರೋದಲ್ಲ ಕಣ್ರಿ. ತುಳಸಿ ಹೇಳಿ. ಗೊತ್ತಾಗ್ಲಿಲ್ವಾ? ಇಲ್ಲ. RJ ಸುನಿಲ್ ಅಂತ. RJ ಸುನಿಲ್ ವಾಯ್ಸು ಗೊತ್ತಾಗಿರ್ಲಿಲ್ಲ. ಫೋನ್ ಮಾಡಿದ್ರಿ ನಮಗೆ. ಏನ್ ಸಮಾಚಾರ? ನೀವೇ ಹೇಳಬೇಕು. ಚೆನ್ನಾಗಿದ್ದೀರಾ ಸರ್? ಸಖತ್ತಾಗಿದ್ದೀನಿ ತುಳಸಿ. ನೀವೆಲ್ಲ ಕಾಣೆ ಆಗ್ಬಿಟ್ಟಿದ್ರಲ್ಲ, ಅದಕ್ಕೆ ಮತ್ತೆ ಜ್ಞಾಪಿಸ್ಕೊಳ್ಳೋಣ ಅಂತ ಮಾಡಿದೀನಿ ನಾನು ಕಾಲು. ಇಲ್ಲ ನಮಗ್ ನಿಜವಾಗ್ಲೂ ವಾಯ್ಸ್ ಎಲ್ಲ ಕೇಳ್ದಂಗಿತ್ತು ಅನ್ನಿಸ್ತು. ಇಲ್ಲ ರೆಕಗ್ನೈಸ್ ವಾಯ್ಸ್ ಅಂತ ಗೊತ್ತಾಯ್ತು, ಬಟ್ ನೀವೇ ಅಂತ ಗೊತ್ತಾಯ್ತು. ಸೊ ಕಾಣೆಯಾಗಿದ್ದಂಥ ತುಳಸಿ ಪ್ರಸಾದ್ಗೆ ನಾವು ಕಾಲ್ ಮಾಡಿ ಮತ್ತೊಮ್ಮೆ ಲೈಫಲ್ಲಿ ನಾನು ತುಂಬ ಕಡಿಮೆ ಜನಕ್ಕೆ 2ನೇ ಸಲ ಪ್ರ್ಯಾಂಕ್ ಮಾಡ್ತಿರೋದು. ಅದರಲ್ಲಿ ತುಳಸಿ ಪ್ರಸಾದ್ ಕೂಡ ಒಬ್ಬರು. ಕೇಳಿದ್ರಲ್ಲ ತುಳಸಿ ಪ್ರಸಾದ್, ಈ ಒಂದು ಟ್ರ್ಯಾಪ್ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ನನ್ನ ಚಾನಲ್ಗೆ ಇನ್ನೂ ಕೂಡ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ನೋಡ್ತಾರಿ, ನಗ್ತಾರಿ, ನಗಿಸ್ತಾರಿ. ಯಾಕಂದರೆ ನಗೋದು ಭೋಗ, ನಗ್ಸೋದು ಯೋಗ. ನಗ್ದಿದ್ರೆ ಬರುತ್ತೆ ರೋಗ. ಅದನ್ನು ನಗ್ತಾ ಹ್ಯಾಪಿ ಇಂದಿರಿ. ಲವ್ ಯು ಆಲ್, ಟೇಕ್ ಕೇರ್ ಮಾಡಿ, ಬಾಯ್. RJ Sunil, Prank Calls.